ಎವ್ರಿವನ್, 58ನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸಮತೋಲನಗೊಳಿಸಿ ಅಂತ ಪ್ರಶ್ನೆ ಇದೆ. ಸೊ ಮೊದಲನೇ ಸಮೀಕರಣವನ್ನ ನೋಡಿದ್ರೆ H2 ಪ್ಲಸ್ O2 H2O ಅಂತ ಇದೆ. ಇಲ್ಲಿ ಹೈಡ್ರೋಜನ್ನ ಸಂಖ್ಯೆಯನ್ನ ಪ್ರತಿವರ್ತಕ ಭಾಗದಲ್ಲಿ ಉತ್ಪನ್ನ ಭಾಗದಲ್ಲಿ ನೋಡಿದ್ರೆ ಹೈಡ್ರೋಜನ್ 2 ಇದೆ, ಉತ್ಪನ್ನದಲ್ಲಿ 2 ಇದೆ. ಆದ್ರೆ ಆಕ್ಸಿಜನ್ ಪ್ರತಿವರ್ತಕದ ಭಾಗದಲ್ಲಿ 2 ಇದೆ, ಉತ್ಪನ್ನ ಭಾಗದಲ್ಲಿ 1 ಇದೆ. ಹಾಗಾಗಿ ನಾವು ಇಲ್ಲಿ 2ರಿಂದ ಗುಣಿಸ್ಕೋಬೇಕಾಗತ್ತೆ, ಆಗ 2 ಅಂತ ಆಗತ್ತೆ. ಸೊ ನಾವು ಬರೀ ಆಕ್ಸಿಜನ್ನಿಗೆ ಗುಣಿಸೋದಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಒಟ್ಟು ಸಂಯುಕ್ತಕ್ಕೆ ಅಥವಾ ನೀರಿನ ಅಣುವಿಗೆ ನಾವು 2ರಿಂದ ಗುಣಾಕಾರ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ 2 ಆದ್ಮೇಲೆ ಇದೇನಾಯ್ತು, ಹೈಡ್ರೋಜನ್ನ ಸಂಖ್ಯೆ 2ರಿಂದ 4ಕ್ಕೆ ಹೆಚ್ಚಾಯ್ತು ಅಲ್ವಾ. ಇಲ್ಲಿ 4 ಆಯ್ತು ಅಂದ್ರೆ ನಾವು ಪ್ರತಿವರ್ತಕ ಭಾಗದಲ್ಲೂ 4 ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ 2ರಿಂದ ಗುಣಿಸಿ ನಾವು 4 ಅಂತ ಬರ್ಕೋಬೇಕು. ಸೊ ಇದು 2 H2O ಅಂತ ಆಗತ್ತೆ. ಸೊ ಸಮತೋಲಿತ ಸಮೀಕರಣ ಏನಾಗತ್ತೆ ಮಕ್ಕಳೇ, 2H2 ಪ್ಲಸ್ O2 2H2O ಇದು ಸಮತೋಲಿತ ರಾಸಾಯನಿಕ ಸಮೀಕರಣ ಆಗತ್ತೆ. ಕಡೆಯದಾಗಿ ನಮ್ಗೆ ಉತ್ತರ ಸಿಗೋದು ಇದಾಗಿರತ್ತೆ. ಹಾಗೆ ಎರಡನೇ ಕ್ರಿಯೆಯನ್ನ ನೋಡೋಣ. ಏನಿದೆ, Na2CO3 ಪ್ಲಸ್ HCl gives rise to NaCl plus H2O plus CO2. ಒಂದೊಂದೇ ಧಾತುವಿನಿಂದ ಶುರು ಮಾಡಿದ್ರೆ ಸೋಡಿಯಂ ಪ್ರತಿವರ್ತಕ ಭಾಗದಲ್ಲಿ 2 ಇದೆ, ಉತ್ಪನ್ನ ಭಾಗದಲ್ಲಿ 1 ಇದೆ. ನೆಕ್ಸ್ಟು ಕಾರ್ಬನ್ ಪ್ರತಿವರ್ತಕ ಭಾಗದಲ್ಲಿ 1 ಇದೆ, ಉತ್ಪನ್ನ ಭಾಗದಲ್ಲೂ 1 ಇದೆ. ಆಕ್ಸಿಜನ್ ಪ್ರತಿವರ್ತಕದ ಭಾಗದಲ್ಲಿ 3 ಇದೆ, ಉತ್ಪನ್ನ ಭಾಗದಲ್ಲೂ 3 ಇದೆ. ಇಲ್ಲಿ 1, ಇಲ್ಲಿ 2 ಇದೆ, ಹೌದಾ. ಸೊ ಒಟ್ಟಾರೆಯಾಗಿ 3 ಇದೆ. ನಂತರ ಹೈಡ್ರೋಜನ್ ಪ್ರತಿವರ್ತಕ ಭಾಗದಲ್ಲಿ 1, ಉತ್ಪನ್ನ ಭಾಗದಲ್ಲಿ 2 ಇದೆ. ಕ್ಲೋರಿನ್ ಪ್ರತಿವರ್ತಕ ಭಾಗದಲ್ಲಿ 1, ಉತ್ಪನ್ನ ಭಾಗದಲ್ಲೂ 1 ಇದೆ. ಸೊ ಇಲ್ಲಿ ಬೇರೆ ಸುಮಾರಷ್ಟು ಧಾತುಗಳು ಸಮ ಇದೆ, ಆದ್ರೆ ಸಮ ಇಲ್ಲದೆ ಇರೋದು ಒಂದು ಹೈಡ್ರೋಜನ್, ಇನ್ನೊಂದು ಸೋಡಿಯಂ. ಸೊ ಇದನ್ನ ನಾವು ಸರಿದೂಗಿಸ್ಕೋಬೇಕು. ಇದನ್ನ ಸರಿದೂಗಿಸ್ಬೇಕು ಅಂದ್ರೆ ಮೊದಲಿಗೆ ಅತಿ ಹೆಚ್ಚು ಗರಿಷ್ಠ ಸಂಖ್ಯೆಯಲ್ಲಿ ಇರುವಂತಹ ಧಾತುವಿನಿಂದ ಸ್ಟಾರ್ಟ್ ಮಾಡ್ಬೇಕು ಅಲ್ವಾ. ಅಂದ್ರೆ 2 ಸೋಡಿಯಂ ಸರಿದೂಗಿಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಸರಿದೂಗಿಲ್ಲ, ಉತ್ಪನ್ನ ಭಾಗದಲ್ಲಿ ಸರಿ ಇಲ್ಲ. ಸೊ ಇಲ್ಲಿ ನಾವು 2ರಿಂದ ಗುಣಾಕಾರ ಮಾಡ್ಕೋಬೇಕು. ಇಲ್ಲಿ 2ರಿಂದ ಗುಣಾಕಾರ ಮಾಡ್ಕೊಂಡ್ರೆ ಏನಾಗತ್ತೆ, 2 ಅಂತ ಆಗತ್ತೆ. ಸೊ ನಾವು ಇಲ್ಲಿ 2ರಿಂದ ಗುಣಾಕಾರ ಮಾಡಿದ್ರೆ ಇಡೀ ಸಂಯುಕ್ತಕ್ಕೆ ಗುಣಾಕಾರ ಮಾಡ್ಬೇಕಾಗತ್ತೆ. ಸೊ ಇಡೀ ಸಂಯುಕ್ತಕ್ಕೆ ಗುಣಾಕಾರ ಮಾಡಿದಾಗ ಸೋಡಿಯಂ 2 ಆಯ್ತು, ಅದರ ಜೊತೆಯಲ್ಲಿ ಕ್ಲೋರಿನ್ ಕೂಡ 1 ಇದ್ದಿದ್ದು ಏನಾಗತ್ತೆ, 2 ಆಗತ್ತೆ. ಇಲ್ಲಿ 2 ಆಯ್ತು ಅಂದ್ಮೇಲೆ ಇಲ್ಲೂ ನಾವು 2ರಿಂದ ಗುಣಾಕಾರ ಮಾಡ್ಕೊಳ್ಬೇಕಾಯ್ತು. ಸೊ ಇಲ್ಲಿ ಗುಣಾಕಾರ ಮಾಡ್ಬೇಕಾಯ್ತು ಅಂದ್ರೆ ಈ ಇಡೀ ಸಂಯುಕ್ತಕ್ಕೆ ಗುಣಾಕಾರ ಮಾಡ್ಬೇಕು 2ರಿಂದ. ಆಗ ಹೈಡ್ರೋಜನ್ನಿಗೂ 2ರಿಂದ ಗುಣಾಕಾರ ಆಗತ್ತೆ. ಸೊ ಇಲ್ಲಿ ಹೈಡ್ರೋಜನ್ 2 ಆಯ್ತು, ಕ್ಲೋರಿನ್ 2 ಆಯ್ತು, ಹೌದಾ. ಸೊ ಅಲ್ಲಿಗೆ ನಮ್ಗೆ ಸಮೀಕರಣ ಸರಿದೂಗತ್ತೆ. ಬೇರೆ ಎಲ್ಲಾ ಧಾತುಗಳು ಸಮತೋಲನದಲ್ಲೇನೆ ಇತ್ತು, ಇದನ್ನ ನಾವು ಸರಿದೂಗ್ಸಿದೀವಿ. ಸೊ ಸಮತೋಲಿತ ಸಮೀಕರಣ ಏನಾಗತ್ತೆ ಇದ್ರದ್ದು,
Na2CO3 plus 2HCl gives raised to 2NaCl plus H2O plus CO2. ಇದು ಸರಿದೂಗಿರುವಂತಹ ರಾಸಾಯನಿಕ ಸಮೀಕರಣ ಆಗಿರುತ್ತೆ. ಇನ್ನು ಮೂರನೇ ಸಮೀಕರಣವನ್ನ ನೋಡೋಣ. ಮೂರನೇ ಸಮೀಕರಣ N2 plus H2 gives NH3 ಅನ್ನೋದಿದೆ, ಹೌದಾ? ಸೊ ಇಲ್ಲಿ ನೈಟ್ರೋಜನ್ನ ಎಷ್ಟು ಪರಮಾಣುಗಳಿದೆ? 2 ಇದೆ. ಉತ್ಪನ್ನ ಭಾಗದಲ್ಲಿ 1 ಇದೆ. ಹೈಡ್ರೋಜನ್ 2 ಇದೆ. ಉತ್ಪನ್ನ ಭಾಗದಲ್ಲಿ 3 ಇದೆ ಅಲ್ವಾ? ಈಗ ಯಾವುದೇ ಒಂದು ಧಾತುವು ಕೂಡ ಸಮತೋಲನದಲ್ಲಿ ಇಲ್ಲ. ಹಾಗೇನೆ ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ನಾವು ಮೊದಲಿಗೆ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಧಾತುವಿನಿಂದ ಸ್ಟಾರ್ಟ್ ಮಾಡಿದ್ರೆ ಪ್ರತಿವರ್ತಕದಲ್ಲಿ 2 ಇದೆ, ಉತ್ಪನ್ನದಲ್ಲಿ 3 ಇದೆ ಅಲ್ವಾ? ಹಾಗಾಗಿ ನಾವೇನ್ ಮಾಡ್ಬೇಕಾಯ್ತು? ಎರಡೂ ಭಾಗದಲ್ಲಿ ನಾವು ಸಮತೋಲನಗೊಳಿಸ್ಬೇಕು. ಹೇಗೆ ಸಮತೋಲನಗೊಳಿಸೋದು? ಇದು 2ರ ಸಾಮಾನ್ಯ ಅಪವರ್ತಕ ಯಾವ್ದಾಗಿರತ್ತೆ? ಅಪವರ್ತನ ಅಲ್ಲ, ಗುಣಲಬ್ಧ ಯಾವ್ದಾಗಿರತ್ತೆ? 6 ಅಲ್ವಾ? 2ರನ್ನು ನಾವು 6 ಆಗಿ ಪರಿವರ್ತನೆ ಮಾಡಬಹುದು, 3ಅನ್ನು 6 ಆಗಿ ಪರಿವರ್ತನೆ ಮಾಡಬಹುದು. ಹಾಗಾಗಿ ನಾವೇನ್ ಮಾಡ್ಕೋಬೇಕು? ಇಲ್ಲಿ 3ಕ್ಕೆ 2ರಿಂದ ಗುಣಾಕಾರ ಮಾಡ್ಕೊಂಡ್ರೆ ಏನಾಗತ್ತೆ? 6 ಆಗತ್ತೆ. ಹಾಗೆ ಇಲ್ಲಿ 2ಅನ್ನ 3ರಿಂದ ಗುಣಾಕಾರ ಮಾಡ್ಕೊಂಡ್ರೆ 6 ಸಿಗತ್ತೆ ನಮಗೆ. ಸೊ ಈ ಒಂದು ಸಂಯುಕ್ತವನ್ನ ಇಲ್ಲಿ NH3 ಅನ್ನ ನಾವು 2ರಿಂದ ಗುಣಾಕಾರ ಮಾಡ್ಕೋಬೇಕು. ಹಾಗೇನೆ ಹೈಡ್ರೋಜನ್ ಅನ್ನ 3ರಿಂದ ಗುಣಾಕಾರ ಮಾಡ್ಕೋಬೇಕಾಯ್ತು. ಹೀಗೆ ಗುಣಾಕಾರ ಮಾಡಿದಾಗ ಇಲ್ಲಿ 2N ಆಗತ್ತೆ. ಒಂದಿದ್ದು 2N ಆಗತ್ತೆ. ಹೈಡ್ರೋಜನ್ ಏನಾಗತ್ತೆ? 2 ಗುಣಿಸು 3 6 ಆಗತ್ತೆ. ಸೊ ಸಮತೋಲನದಲ್ಲಿರುವಂತಹ ರಾಸಾಯನಿಕ ಸಮೀಕರಣವನ್ನ ನೋಡಿದ್ರೆ N2 plus 3H2 gives 2NH3 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. NH3, 3H2 ಮತ್ತೆ N2. ಇದು ನಮ್ಮ ಸಮತೋಲಿತ ರಾಸಾಯನಿಕ ಸಮೀಕರಣವಾಗಿರುತ್ತೆ. ಇಲ್ಲಿ ಗುಣಾಕಾರ ಮಾಡೋದು ಗೊತ್ತಾಯ್ತಾ ಮಕ್ಳೇ? ಇಲ್ಲಿ 2, ಇಲ್ಲಿ 3 ಇರೋದಕ್ಕೆ ನಾವು ಅದೆರಡರ ಸಾಮಾನ್ಯ ಗುಣಲಬ್ಧವನ್ನ ನಾವು ತಗೊಳ್ಬೇಕಾಗತ್ತೆ. 2ಅನ್ನು ನಾವು ಪರಿವರ್ತನೆ ಮಾಡಬೇಕು, 3ಅನ್ನು ಪರಿವರ್ತನೆ ಮಾಡಬೇಕಾಗತ್ತೆ. ಹಾಗಾಗಿ 2 ಗುಣಿಸು 3 ತಗೊಂಡು 6 ಆಗಿ ಪರಿವರ್ತನೆ ಮಾಡ್ಕೋಬೇಕು. ಇಲ್ಲಿ 3 ಗುಣಿಸು 2 ಆಗಿ 6 ಆಗಿ ನಾವು ಪರಿವರ್ತನೆ ಮಾಡ್ಕೊಳ್ಬೇಕಾಗತ್ತೆ.